ಸ್ನೇಹಿತರೆ ನಮಸ್ಕಾರ. ಕಳೆದ 8 ದಿನಗಳಿಂದ ಭಾರತದ ಸ್ಟಾಕ್ ಮಾರ್ಕೆಟ್ ತುಂಬ ಪಾಸಿಟಿವಲ್ಲಿ ಟ್ರೇಡ್ ಆಗ್ತಿದೆ. ಆಫ್ಟರ್ ಅ ಲಾಂಗ್ ಟೈಮ್ ನಿಫ್ಟಿ ಬಂದ್ಬಿಟ್ಟು ಅಗೇನ್ 25,000 ಲೆವೆಲಲ್ಲಿ ಬಂದು ಟ್ರೇಡ್ ಆಗ್ತಿದೆ. ಮಾರ್ಕೆಟ್ ಇಷ್ಟು ಪಾಸಿಟಿವಲ್ಲಿ ಟ್ರೇಡ್ ಆಗೋದಕ್ಕೆ ಪ್ರಮುಖ ಕಾರಣ ಬಂದ್ಬಿಟ್ಟು GST ರೇಟ್ ಕಟ್. ಸ್ನೇಹಿತರೆ, ಮುಂಚೆ ನಮ್ಮ ದೇಶದಲ್ಲಿ 5 GST ಸ್ಲ್ಯಾಬ್ಸ್ಗಳಿದ್ವು. ಒಂದು 0%, 5%, 12%, 18%, 28%. ಈ ಎಲ್ಲ GST ಸ್ಲ್ಯಾಬ್ಗಳನ್ನು ತೆಗೆದುಬಿಟ್ಟು ಕೇಂದ್ರ ಸರ್ಕಾರ ಇವಾಗ ಏನು ಮಾಡಿದೆ ಅಂತಂದರೆ ಕೇವಲ 2 ಸ್ಲ್ಯಾಬ್ಗಳನ್ನು ಮಾತ್ರ ಇಟ್ಕೊಂಡಿದೆ. ಒಂದು 5%, ಇನ್ನೊಂದು 18%. ಸರ್ಕಾರ GST ರೇಟ್ಗಳನ್ನು ರಿಡ್ಯೂಸ್ ಮಾಡೋ ಕಾರಣದಿಂದಾಗಿ ಮಾರ್ಕೆಟ್ನಲ್ಲಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಕ್ರಿಯೇಟ್ ಆಗಿ ಮಾರ್ಕೆಟ್ ಒಂದು ಒಳ್ಳೆ ಅಪ್ ಟ್ರೆಂಡನ್ನು ತೋರಿಸ್ತಾ ಇದೆ. ಸ್ನೇಹಿತರೆ, ಸರ್ಕಾರ ಈ ಒಂದು ಐತಿಹಾಸಿಕ ನಿರ್ಧಾರವನ್ನು ಯಾಕೆ ತೊಗೊಂಡಿದೆ ಅಂತಂದರೆ, ಸ್ನೇಹಿತರೆ, ಯಾವುದಾದ್ರೂ ಒಂದು ದೇಶ ಡೆವಲಪ್ ಆಗಬೇಕು, ಗ್ರೋ ಆಗಬೇಕು ಅಂತಂದರೆ ಸರ್ಕಾರ ಮೇಜರ್ ಆಗಿ 2 ವಿಷಯಗಳ ಮೇಲೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಒಂದು ಇನ್ಫ್ರಾಸ್ಟ್ರಕ್ಚರ್ಸ್ ಡೆವಲಪ್ಮೆಂಟ್, ಮೂಲಭೂತ ಸೌಕರ್ಯಗಳಂತ ಏನು ಕರಿತೀವಿ, ರೋಡ್, ರೈಲ್ವೆ ಸ್ಟೇಷನ್, ಏರ್ಪೋರ್ಟ್, ನ್ಯಾಷನಲ್ ಹೈವೇ, ಇವುಗಳನ್ನು ಕಳೆದ 10 ವರ್ಷಗಳಿಂದ ಕೇಂದ್ರ ಸರ್ಕಾರ ಕಂಟಿನ್ಯೂ ಆಗಿ ಡೆವಲಪ್ಮೆಂಟ್ ಮಾಡ್ತಾ ಇತ್ತು. ಅದ್ರ ಜೊತೆಗೆ ಕನ್ಸಂಪ್ಷನ್, ಸ್ಪೆಂಡಿಂಗ್ ಅಂತ ಏನು ಕರಿತೀವಿ, ಇದು ಲಾಸ್ಟ್ ಒಂದು 3-4 ವರ್ಷದಿಂದ ಸ್ವಲ್ಪ ಸ್ಲೋ ಡೌನ್ ಆಗ್ತಿತ್ತು. ಈ ಕನ್ಸಂಪ್ಷನ್ನ ಮತ್ತೆ ಪಿಕಪ್ ಮಾಡಬೇಕು, ಸ್ಪೆಂಡಿಂಗನ್ನು ಜಾಸ್ತಿ ಮಾಡಬೇಕನ್ನೋ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ GST ರೇಟ್ಗಳನ್ನು ರಿಡ್ಯೂಸ್ ಮಾಡಿದೆ. ಕೇಂದ್ರ ಸರ್ಕಾರ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎರಡೂ ಕೂಡ ಭಾರತದಲ್ಲಿ ಕನ್ಸಂಪ್ಷನ್ನ ಜಾಸ್ತಿ ಮಾಡೋದಕ್ಕೆ, ಸ್ಪೆಂಡಿಂಗನ್ನು ಜಾಸ್ತಿ ಮಾಡೋದಕ್ಕೆ ಕಂಟಿನ್ಯೂ ಆಗಿ ಎಫರ್ಟ್ ಹಾಕ್ತಾ ಇದ್ದೇವೆ. ಒಂದು ಕಡೆಯಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡ್ತಾ ಇದೆ, ಇಂಟ್ರೆಸ್ಟ್ ರೇಟನ್ನು ರಿಡ್ಯೂಸ್ ಮಾಡ್ತಾ ಇದೆ. ಈ ಇಂಟ್ರೆಸ್ಟ್ ರೇಟನ್ನು ರಿಡ್ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಲೋನ್ಸ್ಗಳೆಲ್ಲ ಚೀಪರ್ ಆಗ್ತವೆ. ಅವಾಗ ಹೆಚ್ಚು ಜನ ಲೋನ್ಗಳನ್ನು ತಗೋತಾರೆ. ಅವಾಗ ಆರ್ಥಿಕ ಚಟುವಟಿಕೆಗಳು ಮತ್ತೆ ಗರಿಗೆದರ್ತವೆ. ಇನ್ನೊಂದು ಕಡೆಯಿಂದ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂತಂದರೆ, ಮೊದಲೇದಾಗಿ ಟ್ಯಾಕ್ಸ್ ಸ್ಲ್ಯಾಬನ್ನು 7 ಲ್ಯಾಕಿಂದ 12 ಲ್ಯಾಕ್ವರೆಗೂ ಇನ್ಕ್ರೀಸ್ ಮಾಡಿದೆ. ಇದರಿಂದ ಜನಗಳ ಹತ್ರ ಹೆಚ್ಚು ಹಣ ಉಳಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎರಡನೇ ಸ್ಟೆಪ್ ಏನು ತೊಗೊಂತು ಅಂತಂದರೆ, ಕೇವಲ ಜನಗಳ ಹತ್ರ ದುಡ್ಡು ಉಳಿದ್ರಷ್ಟೇ ಸಾಕಾಗಲ್ಲ, ಜನ ಆ ದುಡ್ಡನ್ನು ಸ್ಪೆಂಡ್ ಮಾಡಬೇಕು ಅಂತಂದರೆ ವಸ್ತುಗಳ ಬೆಲೆಗಳು ಕಡಿಮೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ GST ರೇಟ್ಗಳನ್ನು ರಿಡ್ಯೂಸ್ ಮಾಡಿದೆ. ಸ್ನೇಹಿತರೆ, ಈ GST ರೇಟ್ ಕಟ್ಟಿಂದಾಗಿ ಯಾವೆಲ್ಲ ಪ್ರಾಡಕ್ಟ್ಗಳು ಚೀಪರ್ ಆಗ್ತವೆ, ಕಮ್ಮಿ ಆಗ್ತವೆ ಅಂಥೇಳಿ ಒಂದಿಷ್ಟು ಉದಾಹರಣೆಗಳನ್ನು ಕೊಡೋದಾದರೆ, ಪ್ರತಿನಿತ್ಯ ನಾವು ಯೂಸ್ ಮಾಡುವಂಥ FMCG ಪ್ರಾಡಕ್ಟ್ಗಳಾದಂಥ ಸೋಪ್, ಶಾಂಪೂ, ಡಿಟರ್ಜೆಂಟ್, ಹೇರ್ ಆಯಿಲ್, ಬಿಸ್ಕೆಟ್ಸು ಇವೆಲ್ಲವೂ ಹೈಯರ್ GST ಸ್ಲ್ಯಾಬಲ್ಲಿದ್ವು. ಇವಾಗ ಏನಾಗುತ್ತೆ ಅಂತಂದರೆ ಈ ಎಲ್ಲ ಪ್ರಾಡಕ್ಟ್ಗಳು 5% GST ಸ್ಲ್ಯಾಬಲ್ಲಿ ಬರುತ್ತೆ. ಇದರಿಂದ ಜನಗಳ ಹತ್ರ ಹೆಚ್ಚು ದುಡ್ಡು ಉಳಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಕಂಪ್ನಿಗಳಿಗೂ ಕೂಡ ಲಾಭ ಆಗುತ್ತೆ. ಓವರಾಲ್ FMCG ಸೆಕ್ಟರ್ ಮೇಲೆ ಈ GST ರೇಟ್ ಕಟ್ ಒಂದು ಪಾಸಿಟಿವ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡೋ ಚಾನ್ಸಸ್ ಇದೆ. ಸ್ನೇಹಿತರೆ, ಇನ್ನು ಕನ್ಸ್ಯೂಮರ್ ಡ್ಯೂರೇಬಲ್ಸ್ಗಳನ್ನು ನೋಡೋದಾದರೆ TV, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಇವೆಲ್ಲವೂ ಮುಂಚೆ 28% GST ಸ್ಲ್ಯಾಬಲ್ಲಿದ್ವು. ಹೊಸ GST ಪ್ರಕಾರ ಇವಾಗ ಇದು 18%ಗೆ ರಿಡ್ಯೂಸ್ ಆಗಿದೆ. ಇದರಿಂದ ಈ ವಸ್ತುಗಳ ಪ್ರೈಸ್ ಕಡಿಮೆ ಆಗುತ್ತೆ, ಜನ ಇವುಗಳನ್ನು ಹೆಚ್ಚು ಪರ್ಚೇಸ್ ಮಾಡೋ ಚಾನ್ಸಸ್ ಇರುತ್ತೆ. ಇದರಿಂದಾಗಿ ಓವರಾಲ್ ಕಂಪ್ನಿಗಳಿಗೂ ಬೆನಿಫಿಟ್ ಆಗುತ್ತೆ, ಪ್ಲಸ್ ಕಸ್ಟಮರ್ಗೂ ಕೂಡ ಬೆನಿಫಿಟ್ ಆಗುತ್ತೆ. ಇನ್ನು ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಕಾರ್ ಮತ್ತು ಬೈಕ್ಗಳು 28% GST ಸ್ಲ್ಯಾಬಲ್ಲಿದ್ವು. ಹೊಸ GST ಪ್ರಕಾರ ಅದು 18%ಗೆ ರಿಡ್ಯೂಸ್ ಆಗಿದೆ. ಇದರಿಂದ ಕಸ್ಟಮರ್ಗೂ ಬೆನಿಫಿಟ್ ಆಗುತ್ತೆ, ಕಂಪ್ನಿಗಳಿಗೂ ಬೆನಿಫಿಟ್ ಆಗುತ್ತೆ. ಇನ್ನು ಕನ್ಸ್ಟ್ರಕ್ಷನ್ ವಿಷಯಕ್ಕೆ ಬರೋದಾದರೆ, ನಾವು ಮನೆ ಕಟ್ಟಿಸ್ಬೇಕು ಅಂತಂದರೆ ಸಿಮೆಂಟು, ಕೇಬಲ್ಸು ಇದೆಲ್ಲ ವೆರಿ ಎಸೆನ್ಷಿಯಲ್ ರಾ ಮೆಟೀರಿಯಲ್. ಮುಂಚೆ ಸಿಮೆಂಟು ಮತ್ತು ಕೇಬಲ್ಸು 28% GST ಸ್ಲ್ಯಾಬಲ್ಲಿದ್ವು. ಹೊಸ GST ಪ್ರಕಾರ ಇದು 18%ಗೆ ರಿಡ್ಯೂಸ್ ಆಗಿದೆ. ಇದರಿಂದ ಏನಾಗುತ್ತೆ ಅಂತಂದರೆ ಕನ್ಸ್ಟ್ರಕ್ಷನ್ ಕಾಸ್ಟೇ ರಿಡ್ಯೂಸ್ ಆಗುತ್ತೆ. ಸ್ನೇಹಿತರೆ, ಓವರಾಲ್ ಆಗಿ ಈ ಸರ್ಕಾರ ತಂದಿರುವಂಥ ಹೊಸ GSTಯಿಂದಾಗಿ ಅನೇಕ ಸೆಕ್ಟರ್ಗಳಿಗೆ, ಅನೇಕ ಇಂಡಸ್ಟ್ರಿಗಳಿಗೆ ಡೈರೆಕ್ಟಾಗಿ ಮತ್ತು ಇಂಡೈರೆಕ್ಟಾಗಿ ಬೆನಿಫಿಟ್ ಆಗುತ್ತೆ. ಅದ್ರ ಜೊತೆಗೆ ಜನಗಳ ಹತ್ರ ಹೆಚ್ಚು ದುಡ್ಡು ಉಳಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಉಳಿದಿರುವಂಥ ದುಡ್ಡನ್ನು ಜನ ಸ್ಪೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.